ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಇವಾಗ ನಾವು ಲಲಿತಾ ಜ್ಯುವೆಲ್ಲರಿಗೆ ಮತ್ತೊಮ್ಮೆ ಹೋಗ್ತಾ ಇದ್ದೀವಿ. ಫ್ಲೇವಿಟನ ಬರ್ತ್ಡೇ ಬಂತು, ಹಾಗೆ ಅವಳಿಗೆ ಏನಾದರೂ ಗಿಫ್ಟ್ ತಗೊಳ್ಳೋಣ ಅಂತ ಹೇಳಿ. ಹೀಗೆ ಏನಾದರೂ ಗಿಫ್ಟ್ ಕೊಡ್ಬೋದು, ಆದರೆ ಇವಾಗ ನಾವು ಏನಾದರೂ ಜ್ಯುವೆಲ್ಲರಿ ಎಲ್ಲ ತೆಗೆದುಕೊಟ್ರೆ ಅದು ಮುಂದೆ ತನಕ ಯೂಸ್ ಆಗುತ್ತೆ, ಅವಳಿಗೆ ಬರುತ್ತೆ ಒಳ್ಳೇದು. ಹಾಗೆ ಯೂಸ್ಫುಲ್ ಆಗುವಂಥದ್ದೇ ಕೊಟ್ರೆ ಒಳ್ಳೇದು, ನೆಕ್ಸ್ಟ್ ಮದುವೆ ಆಗೋಳು ಕೂಡ. ಹಾಗೆ ಅವಳಿಗೆ ಜ್ಯುವೆಲ್ಲರಿನೇ ತೆಗೆದುಕೊಡೋಣ ಅಂತ. ನೆಕ್ಸ್ಟ್ ಅಂದ್ರೆ ಇವಾಗಲ್ಲ ಮದುವೆ, ನೀವು ಅದು ಎನಿಸ್ಬೇಡಿ, ಮತ್ತೆ ಟೈಮ್ ಉಂಟು ಇನ್ನು ಕೂಡ ಅವಳಿಗೆ. ಆದ್ರೆ ಒಳ್ಳೇದಲ್ವಾ ಜ್ಯುವೆಲ್ಲರಿ ಇಟ್ರೆ, ಅದು ಯಾವಾಗ್ಲೂ ಯೂಸ್ಫುಲ್ ಆಗಿ ಯೂಸ್ಗೆ ಬರುತ್ತೆ, ಹಾಳಾಗುದಿಲ್ಲ. ಹಾಗೆ ಜ್ಯುವೆಲ್ಲರಿನೇ ತೆಗೆದುಕೊಡೋಣ ನಮ್ಮ ನೆನಪಿಗೆ ಅಂತ ಹೇಳಿ. ಅವಳಿಗೆ ಕಿವಿದ್ದು ಅದೆಲ್ಲ ಇಷ್ಟ ಇಲ್ಲ, ಕಿವಿದೆಲ್ಲ ಅವಳಿಗೆ ಫ್ಯಾನ್ಸಿನೇ ಇಷ್ಟ, ಯಾವಾಗ್ಲೂ ಚೇಂಜ್ ಮಾಡಿ ಹಾಕ್ತಾಳೆ. ಚಿಕ್ಕದಲ್ಲ ಇವ್ರು ಹೇಳ್ತಾರೆ ನೋಡಿ. ಅವಳಿಗೆ ಗೊತ್ತಿಲ್ಲ ಇವಾಗ ನಾವು ಅವಳಿಗೆ ಗಿಫ್ಟ್ ತಗೊಳ್ಳಿಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ. ಇವತ್ತು ಅಮ್ಮನ ಮನೆಗೆ ಹೋಗ್ತೀವಿ ನಾವು, ಅಮ್ಮ, ನಾನು ಹಾಗೂ ನನ್ನ ಹಸ್ಬೆಂಡ್, ಮೂವರಿಗೆ ಮಾತ್ರ ಗೊತ್ತು. ಹಾಗೆ ಅವಳಿಗೆ ಬ್ರೇಸ್ಲೈಟ್ ಹಾಗೂ ಉಂಗುರ ಎರಡು ಇಷ್ಟ. ಅದ್ರಲ್ಲಿ ನಾವು ಬ್ರೇಸ್ಲೈಟ್ ತೆಗೆದುಕೊಡೋಣ ಅಂತ ಎನಿಸಿದ್ವಿ. ಉಂಗುರ ಸಲ ಅವಳಿಗೆ ತೆಗೆಸಿಕೊಟ್ಟಿದ್ದಾರೆ ಇವರು, ಸ್ವಲ್ಪ ಟೈಟ್ ಆಗ್ತಾ ಉಂಟು ಇವಾಗ, ಆದ್ರೂ ಹಾಕ್ತಾಳೆ ಅದನ್ನು. ಹಾಗೆ ಬ್ರೇಸ್ಲೈಟ್ ಒಂದು ತೆಗೆಸಿಕೊಡೋಣ ಅಂತ ಹೇಳಿ ಎನಿಸಿದ್ವಿ. ಯಾವಾಗ್ಲೂ ಇಷ್ಟ ಅವಳು ಹೇಳ್ತಾ ಇರ್ತಾಳೆ. ಹಾಗೆ ಹೋಗ್ತಾ ಇದೀವಿ, ನೋಡೋಣ. ಚೆನ್ನಾಗಿದೆ ಆದ್ರೆ ಒಳ್ಳೇದು, ಒಳ್ಳೆ ಡಿಸೈನ್, ಅವಳಿಗೆ ಬೇಕಾಗುವಂಥದ್ದು. ಅಲ್ಲಿ ಇಲ್ಲಿ ಎಲ್ಲ ನೇತಾಡುವುದು ಉಂಟು ನೋಡಿ, ಅದೆಲ್ಲ ಇಷ್ಟ ಅವಳಿಗೆ. ಅಂಥದ್ದು ಬ್ರೇಸ್ಲೈಟ್ ಸಿಂಪಲ್ ಅಲ್ಲಿ, ತುಂಬಾ ದಪ್ಪದೆಲ್ಲ ಇಷ್ಟ ಇಲ್ಲ, ತೆಳುವಾಗಿ ಸಿಂಪಲ್ ಅಲ್ಲಿ ಇಷ್ಟ. ಹಾಗೆ ಅಂಥದ್ದೇ ತೆಗೆದಿಸ್ಕೊಡೋಣ ಅಂತ ಹೇಳಿ ಎನಿಸಿದ್ದೀನಿ. ಹಾಗೆ ನಾವು ಹೊರಟಿದ್ದೀವಿ. ಇವತ್ತು ಸಂಜೆ ನಾವು ಅಮ್ಮನ ಮನೆಗೆ ಹೋಗ್ತೀವಿ. ನಾಳೆ ನಮ್ಮ ಚರ್ಚ್ ಹಬ್ಬ, ಸಾರಿ 9ಗೆ ಬರ್ತ್ ಮಗ 11th 9ಗೆ ಬರ್ತ್ಡೇ ಕೂಡ. ಹಾಗೆ ಎಲ್ಲವನ್ನು ಒಟ್ಟಿಗೆ ಮಾಡಿ ಬರುವುದಂತ ಹೇಳಿ ಎನಿಸಿದ್ದೀವಿ. ಓಕೆ, ಹೋಗೋಣ. ಒಮ್ಮೆಲೆ ನಾನು ಮೊದಲೇ ಇದನ್ನು ನಾನು ಇದನ್ನು ಮೊದಲು ಹಾಕೋದಿಲ್ಲ ಈ ವಿಡಿಯೋವನ್ನು. ಅವಳ ಬರ್ಡೇ ಆದ್ಮೇಲೆ ನಾನು ಈ ವಿಡಿಯೋ ಹಾಕ್ತೀನಿ. ಹಾಗಾಗಿ ಇವತ್ತು ಎಷ್ಟು 5 ತಾರೀಕು 5th ನಾವು ಹೋಗ್ತಾ ಇದೀವಿ. ಇವಳ ಬರ್ಡೇ ದಿನ ನಾನು ಈ ವಿಡಿಯೋನು ಹಾಕ್ತೀನಿ. ಓಕೆ, ಹೋಗೋಣ. ಓಕೆ, ನಮ್ಗೆ ಸಿಕ್ತು, ಆದ್ರೆ ಕಲೆಕ್ಷನ್ ಅಷ್ಟಿರ್ಲಿಲ್ಲ ಅವಳಿಗೆ ಬೇಕಾಗುವಂಥದ್ದು. ಬೇರೆ ಎಲ್ಲ ಬ್ರೇಸ್ಲೈಟ್ ಉಂಟು, ಚೆನ್ನಾಗಿದೆ. ಆದ್ರೆ ಅವಳಿಗೆ ಅದು ನಾನು ಹೇಳಿದೆ ನೋಡಿ, ಹ್ಯಾಂಗಿಂಗ್ ಟೈಪ್ ಅಲ್ಲಿ, ಸಿಂಪಲ್ ಟೈಪ್ ಅಲ್ಲಿ ಬೇಕು. ಅಂಥದ್ರಲ್ಲಿ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ. ಅದರಲ್ಲಿ ಒಂದು ಇವಾಗ ತಗೊಂಡಿದ್ದೀವಿ. ಅದು ನಾನು ಯಾವುದಂತ ಹೇಳಿ ನಿಮಗೆ ನಾಡಿದ್ದು ಅವಳಿಗೆ ಗಿಫ್ಟ್ ಕೊಡುವಾಗನೇ ತೋರಿಸ್ತೀನಿ. ಇವಾಗ ನಾವು ಒಳಗೆ ಇಟ್ಟಿದ್ದೀವಿ ಅದನ್ನು. ಹಾಗೆ ನಾಡಿದ್ದು ನಾನು ತೋರಿಸ್ತೀನಿ ನಿಮಗೆ, ಕೊಡುವುದಕ್ಕಿಂತ ಮುಂಚೆ ಯಾವುದು ಕೊಟ್ಟೆ ಅಥವಾ ಹಾಕುವ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಸೀದಾ ನಾವು ಅಮ್ಮನ ಮನೆಗೆ ಹೋಗುದು. ಅಮ್ಮನ ಮನೆಗೆ ಹೋಗೋದಕ್ಕಿಂತ ನಮ್ಮ ಮನೆಗೆ ಹೋಗಿ ಡ್ರೆಸ್ ಎಲ್ಲ ತಕೊಂಡು, ಯಾಕೆಂದ್ರೆ ಒಂದು ಡ್ರೆಸ್ ನನಗೆ ಹಬ್ಬಕ್ಕೆ ಹಾಕ್ಲಿಕ್ಕೆ ಬೇಕು, ಇನ್ನೊಂದು ಫ್ಲೈಟನ್ನ ಬರ್ತ್ಡೇಗೆ ಬೇಕು. ಹಾಗೆ 2 ಡ್ರೆಸ್ ಎಲ್ಲ ತಕೊಂಡು ಆಮೇಲೆ ಹೋಗೋದು. ಪ್ಯಾಕಿಂಗ್ ಎಲ್ಲ ಏನು ಕೂಡ ಆಗ್ಲಿಲ್ಲ, ಇನ್ನಾಗಬೇಕು ಎಲ್ಲನೂ. ಬೆಳಿಗ್ಗೆಯಿಂದ ಬ್ಯುಸಿ ಇದ್ವಿ, ಇನ್ನು ಹೋಗುದಂತ ಹೇಳಿ ಎನಿಸಿದ್ವಿ. ಗಂಟೆ 3:30 ಆಯ್ತು, 3:38 ಆಯ್ತು. ಅಲ್ಲಿ ಇನ್ನು ಹೋಗುವಾಗ ನಾವು 5:30 ಆಗ್ಬಹುದು ಮನೆಗೆ ಮುಟ್ಟುವಾಗ, ಅಲ್ಲ? ಓಕೆ, ಹೋಗ್ತೀವಿ ನಾವು. ಓಕೆ, ಇವಾಗ ನಾವು ಅಮ್ಮನ ಮನೆಗೆ ಹೋಗ್ತೀವಿ. ಇಲ್ಲಿ ನೋಡಿ, ಇವನು ಅಡಿಗೆ ಕೂತ್ಕೊಂಡಿದ್ದಾನೆ. ಕಳ್ಳ ಮಲಗಿದ್ದಾನೆ. ಮಲಗುದು ಮಾಡಿ ಗೊರಕೆ ಹೊಡೆಯುದು. ಓಕೆ, ಇದು ನಾನು ತೋರಿಸಿರ್ಲಿಲ್ಲ. ಅಮ್ಮನಿಗೆ ಬೇಕಂತ ಅಮ್ಮ ಹೇಳ್ತಾರೆ, ಇದು ಕುತ್ಕೊಳ್ಳಿಕ್ಕೆ ನನಗೆ ಮನೆಗೆ ತಗೊಂಡು ಹೋಗೋಣ ಅಂತ ಹೇಳಿ. ಇವತ್ತು ಜಾಗ ಇಲ್ಲ ಗಾಡಿಯಲ್ಲಿ. ಇದು ಇಷ್ಟ ಆಯ್ತು ನನಗೆ. ಸುಮಾರು ಸಲ ನಾನು ಇದರಲ್ಲಿ ನೋಡಿದ್ದೆ ಇಂಥದ್ದು. ನಾನಿದು ಮೀಶೋದಿಂದ ತಗೊಂಡು ಬಂದಿದ್ದು, ಕುತ್ಕೊಳ್ಳಿಕ್ಕೆ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಕುತ್ಕೊಳ್ಳಿಕ್ಕೆ. ಹಾಗೂ ಒಂಥರ ಮನೆಗೆ ಕೂಡ ಲುಕ್ ಕಾಣುತ್ತೆ. ಇದ್ರ ಮೇಲೆ ಏನಾದರೂ ನಾವು ಇಡ್ಬೋದು, ಡಿಸೈನ್ ಇದ್ದು ಏನಾದರೂ ಇಟ್ಟರು ಚೆಂದ ಕಾಣುತ್ತೆ ಒಂದು ಕಾರ್ನರಲ್ಲಿ. ಹಾಗೂ ನೆಕ್ಸ್ಟ್ ಏನಂದ್ರೆ, ಈಗ ಸೋಫಾದಲ್ಲೆಲ್ಲ ಕೂತ್ಕೊಂಡ್ರೆ ಕೆಲವರು ಟೇಬಲ್ ಮೇಲೆ ಅದರ ಮೇಲೆಲ್ಲ ಕಾಲಿಡ್ತಾರಲ್ಲ, ಅವರಿಗೆ ಇದರ ಮೇಲೆಲ್ಲ ಪ್ರಾಯ ಆದವರೆಲ್ಲ ಇದ್ರೆ, ವಯಸ್ಸಾದವರೆಲ್ಲ ಇದ್ರೆ ಅವರಿಗೆ ಇದರ ಮೇಲೆಲ್ಲ ಕಾಲೆಲ್ಲ ಇಡ್ಬೋದು. ಹಾಗಾಗಿ ನಾನು ಇದನ್ನೊಂದು ತಗೊಂಡು ಬಂದೆ. ಚೆನ್ನಾಗಿದೆ ನೋಡ್ಲಿಕ್ಕೆ. ಒಂದು ಸೈಡಲ್ಲಿ ಇಟ್ಟರೆ ತುಂಬ ಚಂದ ಕಾಣುತ್ತೆ. ಇದರಲ್ಲಿ ನಿಮಗೆ ಬೇಕಿದ್ರೆ ತುಂಬಾ ಕಲರ್ ಎಲ್ಲ ಉಂಟು, ಯಾವ್ದು ಕಲರ್ ಬೇಕಿದ್ರು ನೀವು ತಗೊಳ್ಬಹುದು. ನೆಕ್ಸ್ಟ್ ಇನ್ನೊಂದೇನಂದ್ರೆ, ಇದು ನಾನು ಮೀಶೋದಿಂದ ತಗೊಂಡು ಬಂದಿದ್ದು.
ಹಾಗೆ ಅದರ ಲಿಂಕ್ ಎಲ್ಲ ನಿಮಗೆ ಬೇಕಿದ್ರೆ ನಾನು ಹಾಕ್ತೀನಿ, ಅದರಲ್ಲಿ ನೀವು ತಗೊಳ್ಬಹುದು. ಹಾಗೂ ನನ್ನ ಹಸ್ಬೆಂಡಿಗೆ ಇದೊಂದು ಗಿಫ್ಟ್ ಕೊಟ್ಟೆ. ಗಂಡಸರು ಇದು ನೀವು ನೋಡ್ಬೋದು, ಅದು ಪರ್ಸ್ ಹರಿದು ಹೋಗುವ ತನಕನೂ ಅದನ್ನು ಅವರು ಚೇಂಜ್ ಮಾಡಲ್ಲ. ಎಷ್ಟು ಸಲ 100 ಸಲ ಇವರಿಗೆ ಹೇಳಿದ್ದೆ ನಾನು, ಅದು ಪರ್ಸ್ ಎಷ್ಟು ಹಳೆದಾಗಿದೆ, ಅದು ಹರಿದಿದೆ, ಅದ್ರದ್ದು ಇದಾಗಿದೆ, ಆದ್ರೂ ಅದರಲ್ಲೇ ಹಾಕಿ ಹೋಗುದು. ಹಾಗೆ ಎಲ್ಲರ ಮನೆಯಲ್ಲಿ ಕೂಡ ಹಾಗೆ ಇರ್ಬೋದು, ಎಲ್ಲರೂ ಕೂಡ ಹೆಚ್ಚಾಗಿ ಗಂಡಸರು. ಹಾಗೆ ನಾನು ಅವರಿಗೆ ಇದೊಂದು ಪರ್ಸ್, ಇದು ಕೂಡ ನಾನು ಮೀಶೋದಿಂದ ತಗೊಂಡು ಬಂದಿದ್ದು, ಚೆನ್ನಾಗಿದೆ ಇದು. ಎಲ್ಲ ಇಡ್ಲಿಕ್ಕೆಲ್ಲ ಒಳ್ಳೇದುಂಟು, ಅವರಿಗೆ ಪ್ಲೇಸ್ ತುಂಬ ಜಾಗ ಉಂಟು, ಕಾರ್ಡ್ಸ್ ಅದು ಇದು ಇಡ್ಲಿಕ್ಕೆಲ್ಲ ಸಪ್ರೇಟ್ ಆಗಿ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಇದು ನಾನು ಅವತ್ತು ತೆಗೆದುಕೊಟ್ಟಿದ್ದೆ, ಇವಾಗಲ್ಲ, ಆದರೆ ಇವಾಗ ನನಗೆ ನೆನಪಾಯಿತು. ಹಾಗೆ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬೆಳಿಗ್ಗೆ ಆಗಿದೆ, ಇವತ್ತು ಚರ್ಚ್ ಹಬ್ಬ, ಹಾಗಾಗಿ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ಈ ಒಂದು ಸರ ತುಂಬ ಚೆನ್ನಾಗಿದೆ ಅಲ್ವಾ? ಇದು ನಾನು ಮೀಶೋದಿಂದ ತೊಗೊಂಡು ಬಂದಿದ್ದು. ಇದರ ಲಿಂಕ್ ಎಲ್ಲ ನಿಮಗೆ ಇಷ್ಟ ಇದೆ ಆದರೆ ನಾನು ಹಾಕ್ತೀನಿ. ಸಲ್ವಾರ್ ಕಮೀಸ್, ಎತ್ನಿಕ್ ವೇರ್ ಅಂತ ಹೇಳ್ತೀವಿ ನೋಡಿ, ಅದಕ್ಕೆಲ್ಲ ತುಂಬ ಚೆಂದ ಕಾಣುತ್ತೆ. ಇದು ಸ್ವಲ್ಪ ಉದ್ದ ಉಂಟು. ಇನ್ನೊಂದು ಅದರ ಸೆಟ್ ಸಿಗುತ್ತೆ, ಸ್ವಲ್ಪ ಗಿಡ್ಡ, ಹಾಗೂ ಇದರ ಇಯರಿಂಗ್ ಕೂಡ ಸಿಗುತ್ತೆ ಹ್ಯಾಂಗಿಂಗಲ್ಲಿ. ತುಂಬ ಚೆನ್ನಾಗಿದೆ ಇದು. ಫ್ಲೇವಿಟಾ ಹಾಕ್ತಾ ಇದ್ದಾಳೆ ನೋಡಿ, ತುಂಬ ಚೆಂದ ಕಾಣ್ತಾ ಉಂಟು. ಫ್ಲೇವಿಟಾ ಹಾಕಿರುವ ಬಟ್ಟೆ ಕೂಡ ಮೀಶೋದಿಂದನೇ ತೊಗೊಂಡು ಬಂದಿದ್ದು. ಅದರ ಎಲ್ಲ ಲಿಂಕ್, ಇದರಲ್ಲಿ ಏನೆಲ್ಲ ತೋರಿಸಿದ್ದೀನಿ ಅದರೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೋಗುತ್ತೆ. ರಿಟರ್ನ್ ಏನಾದರೂ ಕೊಡಲಿಕ್ಕಿದೆ ಆದರೆ ನೀವು ರಿಟರ್ನ್ ಕೂಡ ಈಸಿಯಾಗಿ ಕೊಡ್ಬೋದು. ಓಕೆ, ನಾವು ಇವಾಗ ಚರ್ಚಿಗೆ ಹೊರಟ್ವಿ. ನಾನು ಫ್ಲೇವಿಟಾ, ಅಮ್ಮ ನೋಡಿ ಚೆಂದ ಅಂತ ಇದ್ದಾರೆ, ಹಾಗೂ ಇವರು ನಮ್ಮ ಹೀರೋ, 4 ಜನ ಇದ್ವಿ. ಉಳಿದವರೆಲ್ಲರೂ 2 ವೀಲರಲ್ಲಿ ಮೊದಲೇ ಹೋಗಿದ್ದಾರೆ. ನಾನು ಈ ಡ್ರೆಸ್ ಹಾಕಿದ್ದೀನಿ, ಡ್ರೆಸ್ ನಾನು ಫ್ಲೇವಿಟಾ ಎಲ್ಲ ಸೇಮ್, ಆಮೇಲೆ ತೋರಿಸ್ತೀನಿ ಯಾವುದಂತ ಹೇಳಿ ಹಾಕಿದ್ದೀವಿ. ಫಸ್ಟಿಗೆ ಇಲ್ಲಿ ನಾವು ಅಗ್ರರ್ ಚರ್ಚಿಗೆ ಹೋಗ್ತೀವಿ, ಪೂಜೆ ಮುಗಿಸಿ ಆಮೇಲೆ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹಬ್ಬದ ಊಟ ಫಸ್ಟ್ ತಯಾರಿ, ಆಮೇಲೆ ಊಟ ಮಾಡೋದು, ಆಮೇಲೆ ನಾರ್ಮಲ್ ಕೆಲಸ, ಅದೇ ಮಲಗೋದು, ಪಾತ್ರೆ ತೊಳೆಯೋದು, ಅದೇ ಕೆಲಸ. ಓಕೆ, ಹೋಗ್ತೀವಿ. ಮತ್ತು ಎಲ್ಲರೂ ಯಾವ ರೀತಿ ಹೊರಡಿದ್ದಾರೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ. ಯಾವಾಗ ಟೈಮ್ ಸಿಗುತ್ತೆ ನೋಡಿ, ಯಾವಾಗ ನಾನು ತೋರಿಸ್ತೀನಿ. घर दें कहीं दिसता उन्ना पटला नहीं रहा हम ये तूले ಓಕೆ, ಇವಾಗಷ್ಟೇ ನಾವೆಲ್ಲರೂ ಚರ್ಚಿಂದ ಬಂದ್ವಿ ನೋಡಿ. ನೋಡಿ ಅಮ್ಮ ನೋಡಿ ಎಷ್ಟು ಚಂದ ಕಾಣ್ತಾರೆ ಸೀರೆಯಲ್ಲಿ.
ಓಕೆ, ಇವಾಗಷ್ಟೇ ಚರ್ಚಿಗೆ ಹೋಗಿ ಬಂದ್ವಿ ಮಾತ್ರ. ಇನ್ನು ಅಡುಗೆಲ್ಲ ಆಗ್ಲಿಕ್ಕುಂಟು. ಒಂದು ಲಾಸ್ಟ್ ಎಲ್ಲರದ್ದು ಒಂದು ಪಿಕ್ ತೆಗೆಯೋಣ ಅಂತ ಹೇಳಿ. ಓಕೆ, ಅಡುಗೆ ಏನು ಮಾಡ್ತೀವಿ ನಾನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಪಿಕ್ ಬಾಡು ಉಂಕೋನು. ಓಕೆ, ಇಲ್ಲಿ ಇವಾಗ ಕ್ಲೀನಿಂಗ್, ಕೋಳಿ ಕ್ಲೀನಿಂಗ್ ನಡೀತಾ ಉಂಟು. ಎಲ್ಲರೂ ಒಂದೊಂದು ಕೋಳಿ ಹಿಡಿದು ಅದನ್ನು ಹಾಪು ಅದೇ ಗೋಮ್ಟಿ, ಎಲ್ಲರೂ ಒಂದೊಂದು ಕೋಳಿ ಹಿಡಿದು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಕ್ಲೀನಿಂಗ್ ನಡೀತಾ ಉಂಟು. ಕೆಲವರು ಚೀಚು ಎಲ್ಲ ಮಾಡೋದುಂಟು, ತಿನ್ಲಿಕ್ಕೆ ಎಲ್ಲರೂ ತಿಂತಾರೆ. ಆದರೆ ತೋರಿಸುವಾಗ ಕಮೆಂಟ್ ಅಲ್ಲಿ ಬಂದು ಕೆಲವರದ್ದು ಉಂಟು, ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ. ಹಾಗೆ ಊರಿಂದ ಕೋಳಿ ನಾವು ಮಾಡ್ತಾ ಇದ್ವಿ ಇವತ್ತು. ಚೆನ್ನಾಗಾಗತ್ತೆ ತುಂಬ. ಮನೆಯಲ್ಲೇ ನಾವು ಸಾಕಿದ್ದು ಕೋಳಿನೇ, ತುಂಬ ಚೆನ್ನಾಗಾಗತ್ತೆ ಇದರದ್ದು. ಹಬ್ಬಕ್ಕಂತಾನೆ ಮೊದಲಿಂದ ಕೂಡ ಹಾಗೆ ಅಲ್ವಾ, ನಮ್ಮ ಹಳೆಯವರು ಕೂಡ ಹಾಗೆ ಹಬ್ಬಕ್ಕೆ ಅದಕ್ಕಿದಕ್ಕೆ ಅಂತ ಹೇಳಿ ನಮ್ಮ ಹಿರಿಯರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಕೋಳಿ ಸಾಕಿ ಇದು ಮಾಡ್ತಾರೆ. ಇವಾಗೆಲ್ಲ ಫಾರಂ ಕೋಳಿ ಅದೆಲ್ಲ ಬಂದಿದೆ. ಜಿಂಜು ನಿನ್ಗೆ ಬೇಕಾ? ಬೇಕು ಬೇಕು ನೋಡಿ. ಜಿಂಜು ಜಿಂಜು. ಓಕೆ, ನಾನು ಡ್ರೆಸ್ ತೆಗಿತೀನಿ. ಎಲ್ಲರೂ ತೆಗೆದಾಗಿದೆ. ನನ್ನ ಹತ್ರ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು, ಹಾಗೆ ತೆಗಿಲಿಲ್ಲ. ಇನ್ನು ಅಮ್ಮ ನಮ್ಗೆ ಇವಾಗ ಲೈಮ್ ಟೀ ಕೂಡ ಮಾಡಿ ಕೊಟ್ರು, ಅದನ್ನು ಕುಡಿದು ಆಮೇಲೆ ಸುಮಾರು ಕೆಲಸ ಉಂಟು. ಓಕೆ, ತುಂಬ ಗ್ರ್ಯಾಂಡ್ ಏನೋ ಮಾಡಲಿಲ್ಲ. ಮನೆಯದ್ದೇ ನಾವು ಕೋಳಿ ಎಲ್ಲ ಪುಳಿ ಮುಂಚಿ ಮಾಡಿದ್ವಿ. ಇದರ ರೆಸಿಪಿಯನ್ನು ನಾನು ಆಲ್ರೆಡಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಹಾಗಾಗಿ ನೀವು ಅಲ್ಲಿಂದ ಈಸಿಯಾಗಿ ನೋಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದರೆ. ನೋಡಿ ನಮ್ಮ ಪುಕ್ಕಿಗಳು 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 ಪುಕ್ಕಿಗಳು. ಲೋಕಲ್ ಲೋಕಲ್ ನನಗೆ ಅದು ಅನೇಕಲು ನೋಡಿ ತುಜಿ ತೊಂಡೇನ ಚಿಕ್ಕಲಿಗಳು ನಮ್ಮ ಚಿಕ್ಕಲಿಗಳು ಚುಟ್ಟಿ ಪುಟ್ಟಿಗಳು. ಇವ್ರು ನೋಡಿ, ಇವ್ರು. ಹಾಯ್ ಕ್ಲವಿಟಾ. ಕ್ಲವಿಟಾ ಈಗ ಬಂದ್ಲು. ಎಲ್ಲ ನೋಡಿ ಮಾಡ್ಕೊಂಡು ಬಂದಾಳೆ. ಜರಾ ಸಾವಿರ ಹೇತು ಜರಾ ಹಬ್ಬದ ಊಟ ಸ್ಟಾರ್ಟ್. ನಿಜವಾಗ್ಲೂ ಇವಾಗ 4 ಗಂಟೆ ಆಯ್ತು. ನನ್ನ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗಿದ್ರು ಜೆಂಡುಗೆಲ್ಲ ಕರ್ಕೊಂಡು ಬರ್ಲಿಕ್ಕೆ. ಇವಾಗಷ್ಟೇ ಬಂದ್ರು. ಅಮ್ಮ ಡ್ಯಾಡಿ ಅವರೆಲ್ಲ ಊಟ ಮಾಡಿ ಆಯ್ತು. ಹಾಗೆ ನಮ್ದೆಲ್ಲ ಬಾಕಿ ಉಂಟು, ಚಿಲ್ಲರ್ ಪಾರ್ಟೀಸ್ ಹಾಗೂ ನಾನು ಮತ್ತು ನನ್ನ ಹಸ್ಬೆಂಡ್. ಓಕೆ, ಏನೆಲ್ಲ ಉಂಟು? ಫಸ್ಟಿಗೆ ಇಡ್ಲಿ ಸ್ವಲ್ಪ, ಆಮೇಲೆ ಚಿಕನ್, ಸ್ವಲ್ಪ ಬೆಂಡೆಕಾಯಿ. ಈಗ ನಾವೆಲ್ಲರೂ ಊಟ ಮಾಡ್ತೀವಿ. ಅಮ್ಮ ಎಲ್ಲ ಮೊದಲೇ ಊಟ ಮಾಡಿ ಆಗಿದೆ, ಅವರು ನಮ್ಮನ್ನು ಬಿಟ್ಟು ಊಟ ಮಾಡಿದ್ದಾರೆ. ಊಟ ಮಾಡೋಣ. ಓಕೆ, ನೆಕ್ಸ್ಟ್ ಡೇ ಉಂಟು ನೋಡಿ, ಆಟಿದ ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು. ಅದನ್ನು ಆಚರಿಸಿದ್ವಿ. ಅದನ್ನು ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ನೆಕ್ಸ್ಟ್ ನಾನು ನಿಮಗೆ ವ್ಲಾಗಲ್ಲಿ ಹಾಕ್ತೀನಿ. ಖಂಡಿತವಾಗ್ಲೂ ವೇಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.